ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 23 ವಾರ್ಡ್ಗಳ 250ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರು ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ನೇತೃತ್ವದಲ್ಲಿ ಕಡಪ ದರ್ಗಕ್ಕೆ ಭೇಟಿ ನೀಡಿ ಹರಕೆ ತೀರಿಸಿದರು. ನಂತರ ಮಾತನಾಡಿದ ಅವರು, 2 ಅವಧಿಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದ ಕಾರಣ ಒಳ್ಳೆಯ ಅಭ್ಯರ್ಥಿ ನೀಡಲು ಹರಕೆ ಹೊತ್ತಿದ ನಾಯಕರು ಅದರಂತೆ ಕ್ಷೇತ್ರಕ್ಕೆ ಕೆಎಚ್ ಮುನಿಯಪ್ಪ ಅವರನ್ನ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ನೀಡಿ ಗೆಲುವು ಸಾಧಿಸಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ನೀಡಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲಿ ಹೋಗಿ ನಾವು ಒಂದು ಹರಕೆಯನ್ನು ಮಾಡಿಕೊಂಡ್ವಿ. ನಮಗೆ ಕೆಎಚ್ ಮುನಿಯಪ್ಪನವರಂಥ ನಾಯಕರನ್ನು ನೀವು ದೇವನಹಳ್ಳಿ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಳಿಸ್ಕೊಡ್ಬೇಕು, ಅವರನ್ನು ಗೆಲ್ಲಿಸ್ಕೊಡ್ಬೇಕು, ಅವರು ಸರ್ಕಾರದ ಭಾಗವಾಗಿ ಈ ಪಟ್ಟಣ, ಈ ತಾಲೂಕು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಕಡಪದ ಆಮೀನ್ ಪೀರ್ ದರ್ಗಾದಲ್ಲಿ ಸಲ್ಲಿಸಿ ಬಂದಿದ್ವಿ. ಅದೇ ರೀತಿ ನಾವೆಲ್ಲ ಅಲ್ಲಿ ಹೋಗಿ ಬಂದ 15 ದಿವಸಕ್ಕೆ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ತು ಸ್ಪರ್ಧೆ ಮಾಡಲಿಕ್ಕೆ. ಹಾಗೆ ಅವರು ಜನಾನುರಾಗಿಯಾಗಿ ಆಯ್ಕೆಯಾದರು. ವಿಶೇಷವಾಗಿ ವಿಜಯಪುರ ಪಟ್ಟಣದ ಜನತೆ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದ್ರು. ಅದರ ಬಹುಮತದ ಫಲವಾಗಿ ಅವರು ಶಾಸಕರಾಗಿ ಇವತ್ತು ಸರ್ಕಾರದಲ್ಲಿ ಒಬ್ಬ ನುರಿತ ಹಿರಿಯ ಅನುಭವಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ಮತ್ತು ಜಿಲ್ಲೆಯ ವಿಶೇಷವಾಗಿ ವಿಜಯಪುರ ಪಟ್ಟಣದ ಅಭಿವೃದ್ಧಿಗೆ ಅವಿರತ ಶ್ರಮಿಸ್ತಾ ಇದ್ದಾರೆ. ನಾವು ಈ ಒಂದು ಕೃತಜ್ಞತೆಯನ್ನು ಬಾಬರ್ ಅವರಿಗೆ, ನಮ್ಮ ಬೇಡಿಕೆಯನ್ನು ಪೂರೈಸಿದಂಥ ಬಾಬರ್ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ನಾವು ಒಂದು ಭೇಟಿಯನ್ನು ನೀಡಬೇಕಾಗಿತ್ತು. ಹಲವಾರು ಕಾರಣಗಳಿಂದ ಅದು ತಡ ಆಗಿದೆ. ಇವತ್ತು ಆ ಸುದಿನ ಕೂಡಿ ಬಂದಿದೆ. ಇವತ್ತು ನಾವೆಲ್ಲ ವಿಜಯಪುರ ಪಟ್ಟಣದ 23 ವಾರ್ಡ್ನ ಎಲ್ಲ ಸಮುದಾಯದ ಮುಖಂಡರು ಕೂಡ ಇಲ್ಲಿ ಒಗ್ಗೂಡಿದ್ದೇವೆ. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇವತ್ತು ಕಡಪಾಗೆ ನಾವು ಹೊರಟಿದ್ದೇವೆ. ಅಲ್ಲಿ ನಾವು ಮತ್ತೊಮ್ಮೆ ಬಾಬರ್ ಅವರ ಪೀಠದ ದರ್ಶನವನ್ನು ಪಡೆದುಕೊಂಡು ಅವರಿಗೆ ನಮ್ಮ ಒಂದು ಕೃತಜ್ಞತೆಗಳನ್ನು, ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಮುಂದಿನ ದಿನಗಳಲ್ಲಿ ಕೂಡ ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರಿಗೆ ಇನ್ನೂ ಹೆಚ್ಚು ರಾಜಕೀಯ ಶಕ್ತಿ ಸಿಗಲಿ, ಆರೋಗ್ಯ ಭಗವಂತ ಕರುಣಿಸಲಿ, ಅವರು ಇನ್ನೂ ಹೆಚ್ಚು ಪ್ರಜಾಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಜನಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಕೂಡ ನಾವು ಇವತ್ತು ಸಲ್ಲಿಸುತ್ತೇವೆ. ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.